2000ನೇ ಇಸ್ವಿನಲ್ಲಿ ಮಾಡಿಸ್ಕೊಂಡು ನಾನು ಮರ್ತೇ ಬಿಟ್ಟಿದ್ದೀನಿ ಅದನ್ನು. 2000ನೇ ಇಸ್ವಿನಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿರೋದು ನಾನು. 25 ವರ್ಷ ಆಯಿತು. ಇನ್ನೂ ಕನಿಷ್ಠ 25 ವರ್ಷ ಬದುಕ್ತೀನಿ ನಾನು. ಈಗ ನನಗೆ 78 ವರ್ಷ. ಆಗಸ್ಟ್ 3ನೇ ತಾರೀಕು ಬಂದರೆ 78 ತುಂಬಿಡ್ತದೆ. ನಾನು 78 ಥರ ಇದ್ದೀನ, ಇನ್ನು ಗಟ್ಟಿಯಾಗೇ ಇದ್ದೀನಿ ಅಲ್ವಾ? ಸೊ ಅದರಿಂದ ನಾವು ಮಾನಸಿಕವಾಗಿ ಎಷ್ಟು ಗಟ್ಟಿಯಾಗಿರ್ತೀವಿ ಅಷ್ಟರ ಮಟ್ಟಿಗೆ ನಮ್ಮ ಆಯುಷ್ಗಳು ಇರ್ತವೆ. ನನಗೆ ಮುಗಿದೋಗಿತ್ತು, ನನ್ನ ಆಯುಷ್ ಮುಗಿದೋಯ್ತು ಅಂತ ಯಾರು ಅನ್ಕೊಳಕ್ಕೆ ಹೋಗಬಾರ್ದು. ನನ್ನ ಆಯ್ತು ಮುಗೀತಪ್ಪ, ನನ್ನ ಆಯುಷ್ ಮುಗಿದೋಯ್ತು ಅಂತ ಯಾರು ಅನ್ಕೊಳಕ್ಕೆ ಹೋಗಬಾರ್ದು. ಆಯುಷ್ ನಿಮಗೆ ಟ್ರೀಟ್ಮೆಂಟ್ ಇಲ್ಲದ್ರೆ ಆಯುಷ್ ಮುಗಿದೋಯ್ತದೆ. ಭಾಳ ಜನ ಹಿಂದೆ ಎಲ್ಲ ಈ TB ಕಾಯಿಲೆ ಬಂದ್ಬಿಡೋದು ಭಾಳ ಜನಕ್ಕೆ. ಅದಕ್ಕೆ ಟ್ರೀಟ್ಮೆಂಟೇ ತಗೊಳಕ್ಕೆ ಹೋಯ್ತಿರ್ಲಿಲ್ಲ, ಹಂಗೆ ಸತ್ತೋಗ್ಬಿಡೋರು ಪಾಪ. ಕ್ಷಯರೋಗನೂ ಕೂಡ ಪತ್ತೆ ಆಗದೇನೆ ಹಾಗೇನೆ ಆಗ್ತಿತ್ತು. ಸೊ ಈಗೆಲ್ಲ ಟ್ರೀಟ್ಮೆಂಟ್ಗಳು ಬಂದಿದ್ದಾವೆ, ವಿಜ್ಞಾನ ಭಾಳ ಬೆಳವಣಿಗೆ ಆಗಿದೆ, ಇವೆಲ್ಲ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ರಿಗೂ ಹೇಳ್ತೀನಿ, ಕನಿಷ್ಠ ಪಕ್ಷ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಥರೋ ಚೆಕಪ್ ಮಾಡಿಸ್ಕೋಬೇಕು, ತಪಾಸಣೆ ಮಾಡಿಸ್ಕೋಬೇಕು. ಥರೋ ಚೆಕಪ್ ಒಮ್ಮೆ ಆದರೂ ಕೂಡ, ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಚೆಕಪ್ ಮಾಡಿಸ್ಕೋಬೇಕು. ಆ ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ನಾನು ಹುಡುಗನಾಗಿದ್ದಾಗ ನೋಡ್ತಾ ಇದ್ದೆ, ಹಂಗೆ ರೋಗ ಬಂದರೆ ಆಸ್ಪತ್ರೆಗೆ ಹೋಯ್ತಿರ್ಲಿಲ್ಲ. ಬಂದಿದೆಯಪ್ಪ, ನಾವು ಏನು ಮಾಡೋಕ್ಕಾಗತ್ತೆ, ಕಷ್ಟ, ನಾವು ಆಸ್ಪತ್ರೆಗೆಲ್ಲ KR ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ. ಈ ಕಿದ್ವಾಯಿ, ಜಯದೇವ ಇವಂತ ಆಸ್ಪತ್ರೆಗಳಿರಲಿ, KR ಹಾಸ್ಪಿಟ್ಲಿಗೆ ಬರ್ತಿರ್ಲಿಲ್ಲ.